ಜೀವನಕ್ಕಾಗಿ ಸಿದ್ಧ ಮಾಡಲ್ಪಡ್ತಿರ್ತಕ್ಕಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾವು ವಂದಿಸ್ತೇನೆ. ಈ ಸಮಯದಲ್ಲಿ ಕೂಡ ನಾವು ಕ್ರಿಸ್ತನನ್ನ ಅರಿತುಕೊಳ್ಳುವಂಥದ್ದೇ ಉಜ್ಜೀವನವನ್ನ ತರುವಂತದ್ದಾಗಿದೆ ಅನ್ನೋದನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಈ ಸಮಯದಲ್ಲಿ ಕೂಡ ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನವನ್ನ ನಾವು ತೆಗೆದು ನಾವು ಓದಿ ನಾವು ಧ್ಯಾನಿಸುವವರಾಗೋಣ. ಈ ಸಮಯದಲ್ಲಿ ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಸೊ ಇಲ್ಲಿ ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸುವ ದಿವಸದಲ್ಲಿ ಅವರು ಬೋಧಿಸುವ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಅವರು ಸ್ವಸ್ಥಪಡಿಸುವ ವಿಷಯವನ್ನ ಬೋಧಿಸಲಿಲ್ಲ. ಅವರು ನಿತ್ಯ ಜೀವದ ಕುರಿತಾಗಿ ಪ್ರಾರಂಭದಲ್ಲಿ ಬೋಧಿಸಲಿಲ್ಲ, ಅಥವಾ ಅವರು ಯಾವುದ್ರ ಕುರಿತಾಗಿ ಬೋಧಿಸ್ತಿದ್ದಾರೆ ಅಂತ ಹೇಳುವಾಗ ನಾವು ಪರಲೋಕ ರಾಜ್ಯ ಸಮೀಪಿಸಿರದೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪಶ್ಚಾತ್ತಾಪದ ಕುರಿತಾದ ಸಂದೇಶವನ್ನ ಯೇಸು ಬೋಧಿಸುವುದನ್ನ ನಾವು ಕಾಣ್ತೇವೆ. ದೇವರ ರಾಜ್ಯದ ಕುರಿತಾದ ಬೋಧನೆಯನ್ನ ಯೇಸು ಬೋಧಿಸುವುದನ್ನ ನಾವು ಕಾಣ್ತೇವೆ ಪ್ರಿಯರೇ. ಸೊ ನಾವು ನೋಡ್ತೇವೆ, ಕಳೆದ ವಾಕ್ಯಗಳಲ್ಲಿ ನಾವು ನೋಡಿದ್ವಿ ಆಲ್ರೆಡಿ. ಏನ್ ನೋಡಿದ್ವಿ ಅಂತ ಹೇಳಿದ್ರೆ, ಸ್ಥಾನಿಕನಾದ ಯೋಹಾನನು ಕೂಡ ಇದೇ ಬೋಧನೆಯನ್ನ ಆತ ಬೋಧಿಸುವವನಾಗಿದ್ದ. ಏನಂತ ಬೋಧಿಸುವವನಾಗಿದ್ದ? ದೇವರ ರಾಜ್ಯವು ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಸರ್ಪ ಜಾತಿಯವರೇ ಎಂಬುದಾಗಿ ಆತ ಹೇಳ್ತಾ ಕೂಗುತ್ತಾ ಅಡವಿಯಲ್ಲಿ ಆತ ಸಾರುತ್ತಾ ಆತ ಬಂದ ಅನ್ನೋದನ್ನ ನಾವು ಕಾಣ್ತೇವೆ. ಹಾಗೆಯೇ ಯೇಸು ಇಲ್ಲಿ ಗಲಿಲಾಯ ಸೀಮೆಯ ಸಮುದ್ರದ ತೀರದಲ್ಲಿ ಯೇಸು ಸ್ವಾಮಿ ಈ ಒಂದು ಸುವಾರ್ತೆಯನ್ನು ಸಾರುವುದನ್ನು ನಾವು ಕಾಣ್ತಾ ಇದ್ದೇವೆ. ಯೇಸು ಇದನ್ನ ಸಾರಬೇಕಾದಾಗ ನಾವು ನೋಡ್ತೀವಿ, ಸ್ಥಾನಿಕನಾದ ಯೋಹಾನ ತನ್ನ ಸೇವೆಯನ್ನು ಮುಗಿಸಿದ್ದಾನೆ. ಈಗ ಯೇಸು ಆ ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಯಾವ ಸೇವೆ? ಪರಲೋಕ ರಾಜ್ಯದ ಕುರಿತಾದ ಸುವಾರ್ತೆಯನ್ನ ಸಾರುವ ಸೇವೆ. ಇಲ್ಲಿ ಪರಲೋಕ ರಾಜ್ಯ, ಕಿಂಗ್ಡಮ್ ಆಫ್ ಹೆವೆನ್. ಸೊ ಇದನ್ನು ನಾವು ಧ್ಯಾನಿಸಬೇಕಾಗಿದೆ. ಕಿಂಗ್ಡಮ್ ಅಂತ ಹೇಳಿದ್ರೆ ಅರ್ಥ ಏನು ಅನ್ನೋದನ್ನ ನಾವು ಧ್ಯಾನಿಸಬೇಕಾಗಿದೆ. ಕಿಂಗ್ ಅಂತ ಹೇಳಿದ್ರೆ ರಾಜ, ಡೊಮಿನಿಯನ್ ಅಂತ ಹೇಳಿದ್ರೆ ಆಳ್ವಿಕೆ, ರಾಜನ ಆಳ್ವಿಕೆ ಎಂಬುದಾಗಿ ಅರ್ಥ. ಸೊ ರಾಜನ ಆಳ್ವಿಕೆ ಅಂತ ಬಂದಾಗ ಆತನದೇ ಆದಂತಹ ಆಳ್ವಿಕೆ ಇರ್ತದೆ, ಆತನದೇ ಆದ ನಿಯಮಗಳನ್ನ ನಾವು ಕಾಣ್ತೇವೆ, ಆತನದೇ ಆದಂತಹ ಆ ಒಂದು ಆಜ್ಞೆಗಳನ್ನ ನಾವು ಕಾಣ್ತೇವೆ, ಆತನದೇ ಆದ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆ ನಾಣ್ಯಗಳನ್ನ ನಾವು ಕಾಣ್ತೇವೆ, ಆ ರಾಜ್ಯದ ಕಾನೂನುಗಳನ್ನ, ಆ ರಾಜ್ಯದ ಯೋಚನೆಗಳನ್ನ, ಆ ರಾಜ್ಯಕ್ಕೆ ಅಂತ ಸಂಬಂಧಪಟ್ಟ ಅಧಿಕಾರಗಳನ್ನ ಕೂಡ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ, ಇಲ್ಲಿಯವರೆಗೂ ಸೈತಾನನ ರಾಜ್ಯ ಸ್ಥಾಪಿಸಲ್ಪಟ್ಟಿತ್ತು, ಸೈತಾನ ರಾಜ್ಯ ಆಡಳಿತವನ್ನು ನಡೆಸ್ತಾ ಇದ್ದ. ಆದ್ರೆ ಈಗ ದೇವರ ರಾಜ್ಯ ಸಮೀಪವಾಗಿದೆ, ದೇವರು ರಾಜ್ಯ ಭಾರವನ್ನು ತೆಗೆದುಕೊಳ್ಳುವವನಾಗಿದ್ದಾನೆ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಪ್ರಾರ್ಥನೆಯನ್ನು ಹೀಗೆ ಹೇಳ್ತಾರೆ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿರುವ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ಪರಲೋಕದಲ್ಲಿ ನಿನ್ನ ಚಿತ್ತ ಹೇಗೆ ನೆರವೇರಲ್ಪಡ್ತಾ ಇದೆಯೋ ಹಾಗೆ ಭೂಲೋಕದಲ್ಲಿಯೂ ನೆರವೇರಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಸೊ ಹಾಗಿದ್ರೆ ಯೇಸು ಸ್ವಾಮಿ ದೇವರ ರಾಜ್ಯದ ಬೋಧಕ, ಯೇಸು ಕ್ರಿಸ್ತನು ದೇವರ ರಾಜ್ಯದ ಕುರಿತಾಗಿ ಬೋಧಿಸುವ ಬೋಧಕನಾಗಿ ಆತ ಇರುವುದನ್ನು ನಾವು ಕಾಣ್ತೇವೆ. ಪ್ರಾರಂಭದಿಂದಲೂ ಆದಿಕಾಂಡದಿಂದ ಇಲ್ಲಿಯವರೆಗೂ ಕೂಡ ದೇವರು ತನ್ನ ರಾಜ್ಯವನ್ನೇ ಸ್ಥಾಪಿಸಬೇಕೆಂದು ಬಯಸಿದವರಾಗಿ ನಾವು ಕಾಣ್ತೇವೆ. ದೇವರು ಆದಾಮನನ್ನು ಅವಳನ್ನು ಉಂಟು ಮಾಡಿ ಅವರಿಗೆ ಅಂತ ಹೇಳಿ ಒಂದು ಎಲ್ಲೆಯನ್ನ ನಿರ್ಮಿಸಿ, ಇದರೊಳಗೆ ನೀವು ಜೀವಿಸ್ರಿ, ಈ ಭೂಮಿಯೇ ನಿಮ್ಮ ಎಲ್ಲೆ, ಈ ಭೂಮಿಯಲ್ಲೆಲ್ಲ ಹರಡಿಕೊಳ್ಳ್ರಿ, ಇದರ ಮೇಲೆ ದೊರೆತನ ಮಾಡ್ರಿ ಅಂತ ಹೇಳಿ ದೇವರು ಹೇಳ್ತಾರೆ. ಅವರನ್ನೇ ಭೂಮಿಗೆ ರಾಜರನ್ನಾಗಿ ಮಾಡೋದನ್ನ ನಾವು ಕಾಣ್ತೇವೆ. ಸೊ ನೀವು ಹರಡಿಕೊಳ್ಳ್ರಿ ಅಂತ ಹೇಳಿ ದೇವರು ಹೇಳ್ತಾರೆ. ಮತ್ತು ನನ್ನೊಂದಿಗೆ ಸಂಪರ್ಕದಲ್ಲಿರಿ, ಈ ಜೀವದಾಯಕದ ಮರದ ಹಣ್ಣನ್ನು ತಿನ್ರಿ ಎಂಬುದಾಗಿ ದೇವರು ಹೇಳೋದನ್ನ ನಾವು ಕಾಣ್ತೇವೆ. ಅದಾದ ನಂತರ ನಾವು ನೋಡ್ತೇವೆ, ನೋಹನ ಜೀವಿತದಲ್ಲಿ ನಾವು ನೋಡ್ತೇವೆ, ದೇವರು ನೋಹನಿಗೂ ಕೂಡ ಅದನ್ನೇ ಹೇಳ್ತಾರೆ, ಭೂಮಿಯನ್ನೆಲ್ಲ ನಾಶ ಮಾಡ್ಲಿಕ್ಕೆ ಹೋಗ್ತೀನಿ, ಆದ್ರೆ ನಾನು ಹೇಳುವಂತೆ ಒಂದು ನಾವೆಯನ್ನು ಕಟ್ಟಬೇಕು, ಆ ನಾವೆ ಒಳಗೆ ಎಲ್ಲ ಪ್ರಾಣಿಗಳು ಬಂದು ಸೇರ್ತವೆ, ನಿನ್ನ ಕುಟುಂಬ ಅದ್ರೊಳಗಡೆ ಸೇರ್ಬೇಕು. ಸೊ ಈ ತರ ಹೇಳಿದಾಗ ದೇವರಲ್ಲಿ ತನ್ನ ರಾಜ್ಯ ಮರುಸ್ಥಾಪಿಸಲ್ಪಡಬೇಕು ಅನ್ನೋದಕ್ಕೋಸ್ಕರವಾಗಿ ಆ ಕುಟುಂಬವನ್ನು ಕಾಪಾಡೋದನ್ನ ನಾವು ಕಾಣ್ತೇವೆ. ಹಾಗೆ ನೋಹನ ಕುಟುಂಬದಲ್ಲಿದ್ದಂತಹ ಶ್ಯಾಮ್, ಹೆಮ್, ಹೆಫೆತ್ ಅನ್ನುವಂತ ಅವರ ಮೂಲಕವಾಗಿ ಶೆಮನ ಆ ಒಂದು ಸಂತತಿಯಲ್ಲಿ
ಆರೋನು ಯಾರು ಸೆಮ್ಮನ ಸಂತತಿಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ತೇರಾಹ ಹುಟ್ಟುವುದನ್ನು ನೋಡ್ತೀವಿ. ತೇರಾಹನ ಹೊಟ್ಟೆಯಲ್ಲಿ ಅಬ್ರಹಾಮ ಹುಟ್ಟುವುದನ್ನು ನಾವು ಕಾಣ್ತೀವಿ. ಅಬ್ರಹಾಮನ ಮೂಲಕವಾಗಿ ಈಸಾಕನ ನಂತರ ಯಾಕೋಬನ ನಂತರ 12 ಕುಲಗಳ ನಂತರ ನಾವು ನೋಡ್ತೀವಿ ಮೋಶೆಯ ನಂತರ ನಾವು ನೋಡುವಂತೆ ಯೆಹೋಶುವನ ನಂತರ ನ್ಯಾಯಸ್ಥಾಪಕರು, ರಾಜರುಗಳು, ಪ್ರವಾದಿಗಳು, ಇವರೆಲ್ಲರ ಜೀವಿತದಲ್ಲಿ ಕೂಡ ಒಂದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ದೇವರು ತನ್ನ ರಾಜ್ಯವನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿಯೇ ಇವರೆಲ್ಲರನ್ನ ಮಾಡ್ತಾ ಬರ್ತಾನೆ. ದೇವರು ಮೋಶೆಗೆ 10 ಆಜ್ಞೆಗಳನ್ನ ಕೊಟ್ಟದ್ದು ತನ್ನ ರಾಜ್ಯವನ್ನ ಸ್ಥಾಪಿಸುವುದಕ್ಕಾಗಿ. ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿದ್ದು ತನ್ನ ರಾಜ್ಯವನ್ನೇ ಸ್ಥಾಪಿಸುವುದಕ್ಕಾಗಿ. ಕಾನಾನ್ ಅನ್ನುವಂಥ ದೇಶದಲ್ಲಿ ಎಲ್ಲಾ ಇಸ್ರಾಯೇಲರಿಗೆ ಭಾಗವಾಗಿ ಆ ಸ್ಥಳವನ್ನು ಕೊಟ್ಟು ತಾನು ರಾಜ್ಯಭಾರ ಮಾಡಬೇಕು, ತನ್ನ ಚಿತ್ತ ನೆರವೇರಿಸಬೇಕು, ತನ್ನ ಜನಗಳು ತನ್ನಂಥವರಾಗಬೇಕು, ತನ್ನ ಮಹಿಮೆ ಪಡಿಸಿಕೊಳ್ಬೇಕು, ಪ್ರಪಂಚಕ್ಕೆಲ್ಲ ಆತನ ನಾಮ ಮಹಿಮೆ ಹೊಂದಬೇಕು, ಪ್ರಪಂಚದವರೆಲ್ಲ ಆತನನ್ನು ಆರಾಧಿಸಬೇಕು ಅನ್ನೋದೇ ಆತನ ಚಿತ್ತವಾಗಿದೆ. ಪ್ರೇರೆ, ನಾವು ನೋಡ್ತೇವೆ ಮೋಶೆಯ ನಂತರ ನ್ಯಾಯಸ್ಥಾಪಕರುಗಳು ಕೂಡ ಅದನ್ನು ಮಾಡೋದಕ್ಕೆ ಸೋತು ಹೋಗ್ತಾರೆ. ಪ್ರವಾದಿಗಳು ಬರ್ತಾರೆ, ಪ್ರವಾದಿಗಳು ಅದನ್ನ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನಿಸಿದಾಗ ಅಲ್ಲಿ ನಾವು ನೋಡ್ತೇವೆ ಸಮುವೇಲ ದೇವರ ರಾಜ್ಯ ಸ್ಥಾಪಿಸಲ್ಪಡುವುದಕ್ಕೋಸ್ಕರವಾಗಿ ಆತ ಪ್ರಯತ್ನಿಸ್ತಾನೆ. ಆದರೆ ಮನುಷ್ಯರು ತಮಗೆ ಆದ ರಾಜನನ್ನ ಸ್ಥಾಪಿಸಿಕೊಳ್ತಾರೆ. ಇದು ದೇವರ ಹೃದಯವನ್ನ ನೋಯಿಸ್ತದೆ. ಆದ್ರೂ ಕೂಡ ದೇವರು ಅಲ್ಲಿ ನಿರುತ್ಸಾಹ ಹೊಂದುವುದಿಲ್ಲ. ದೇವರು ದಾವೀದನನ್ನ ತನಗೆ ಬೇಕಾದ, ತನಗೆ ಪ್ರಿಯವಾದ ರಾಜನನ್ನ ಸ್ಥಾಪಿಸಿಕೊಳ್ತಾರೆ, ತನ್ನ ಆಲಯವನ್ನ ಕಟ್ಟಿಸ್ತಾರೆ, ತನ್ನ ಚಿತ್ತವನ್ನ ನೆರವೇರಿಸ್ತಾರೆ. ಆದ್ರೆ ನಂತರ ಬರುವಂತ ರಾಜರು ಅದನ್ನ ಹಾಳು ಮಾಡೋದನ್ನ ನಾವು ಕಾಣ್ತೇವೆ. ಆದ್ರೂ ಕೂಡ ಒಬ್ಬ ರಾಜ ಬರ್ತಾನೆ, ನಿತ್ಯ ರಾಜ, ಆ ಯೇಸು ಕ್ರಿಸ್ತ ಬಂದು ತನ್ನ ರಾಜ್ಯವನ್ನ ಸ್ಥಾಪಿಸುವುದನ್ನು ನಾವು ಕಾಣ್ತೀವಿ. ಪ್ರಿಯರೇ, ಇಲ್ಲಿ ತನ್ನ ರಾಜ್ಯ ಸ್ಥಾಪಿಸಲ್ಪಟ್ಟು ತಾನು ತನ್ನ ಚಿತ್ತವನ್ನು ನೆರವೇರಿಸುವುದನ್ನು ನಾವು ಕಾಣ್ತೀವಿ. ಹಾಗಿದ್ರೆ ಇಲ್ಲಿ ನಾವು ಧ್ಯಾನಿಸುವಂತ ವಿಷಯ ಏನಂತ ಹೇಳಿದ್ರೆ, ತಾನು ತನ್ನ ರಾಜ್ಯವನ್ನ ಸ್ಥಾಪಿಸಿದ್ದಾನೆ. ಕಿಂಗ್ಡಮ್ ಆಫ್ ಹೆವೆನ್, ಕಿಂಗ್ ಡೊಮಿನಿಯನ್ ಆಫ್ ಹೆವೆನ್ ಅಂತ ಹೇಳಲ್ಪಡ್ತದೆ. ಮತ್ತಾಯ 24:14 ನೋಡಿದ ಪ್ರಕಾರ ನೋಡುವುದಾದ್ರೆ ಈ ಕಡೆ ದಿವಸದಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಕಡೆ ದಿನದ ವಿಷಯದಲ್ಲಿ ಮಾತಾಡುವಾಗ ಹೇಳ್ತಾನೆ, ಪರಲೋಕದ ರಾಜ್ಯದ ಸುವಾರ್ತೆಯು ಅಂತ್ಯದವರೆಗೂ ಸಾರಲ್ಪಡುವಾಗ ಅಲ್ಲಿ ದೇವರ ರಾಜ್ಯ ಬರ್ತದೆ, ಆವಾಗ ಅಂತ್ಯ ಬರ್ತದೆ ಅಂತ ಹೇಳಲ್ಪಟ್ಟದೆ. ದೇವರಾಜ್ಯದ ಸಂದೇಶ ಸಾರಲ್ಪಡುವವರೆಗೂ ಅಂತ್ಯ ಬರುವುದಿಲ್ಲ ಅಂತ ಹೇಳಲ್ಪಟ್ಟದೆ. ಅಂತ್ಯ ಬರ್ಬೇಕಂತ ಹೇಳಿದ್ರೆ ದೇವರಾಜ್ಯ ಬೇಕು. ಪ್ರಿಯರೇ, ಮತ್ತಾಯ ಬರೆದ ಸುವಾರ್ತೆ 24:14 ನಾವು ನೋಡ್ತೇವೆ, ಸ್ವಾಮಿ ಹೇಳ್ತಾರೆ, ಈ ದೇವರ ರಾಜ್ಯದ ಸುವಾರ್ತೆಯು ಅಂತ್ಯದವರೆಗೂ ಸಾರಲ್ಪಡ, ಭೂಮಿಯ ಕಟ್ಟ ಕಡೆಯವರೆಗೂ ಸಾರಲ್ಪಡಬೇಕು, ಆಗ ಅಂತ್ಯವೂ ಬರ್ತದೆ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಯೇಸು ಸ್ವಾಮಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿ ಅವರ ಸೇವೆ ಮುಗಿಸಿದ ಕೂಡಲೇ ಅಪೋಸ್ತಲರು ದೇವರ ರಾಜ್ಯದ ಕುರಿತಾಗಿ ಬೋಧಿಸುವುದನ್ನು ನಾವು ಕಾಣ್ತೀವಿ. ಅಪೋಸ್ತಲರು ದೇವರ ರಾಜ್ಯದ ಕುರಿತಾಗಿ ಬೋಧಿಸುವುದನ್ನ ಪ್ರಾರಂಭಿಸಿ ಅವರು ಮುಗಿಸಿದ ನಂತರ ಪೌಲನು ಪ್ರಾರಂಭಿಸುವುದನ್ನು ನಾವು ಕಾಣ್ತೀವಿ. ಪೌಲನ ನಂತರ ನಾವು ನೋಡ್ತೀವಿ ಯೇಸು ಕ್ರಿಸ್ತನೇ ಸ್ವತಃ ಆ ಒಂದು ದೇವರ ರಾಜ್ಯದಲ್ಲಿ ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ, ಪ್ರಕಟಣೆ ಅಧ್ಯಾಯಗಳಲ್ಲಿ ದೇವರ ರಾಜ್ಯದ ಕುರಿತಾದ ಸಂದೇಶಗಳನ್ನ ಮತ್ತು ಪಶ್ಚಾತ್ತಾಪದ ಸಂದೇಶವನ್ನ 7 ಸಭೆಗಳಿಗೆ ಆತ ಹೇಳೋದನ್ನ ನಾವು ಕಾಣ್ತೀವಿ. ಪ್ರಿಯರೇ, ಹಾಗಿದ್ರೆ ಈ ದಿವಸವೂ ಕೂಡ ಸಭೆಗಳು ಪಶ್ಚಾತ್ತಾಪದ ಸಂದೇಶವ ಸಾರಲ್ಪಡಬೇಕಾಗಿದೆ. ದೇವರ ರಾಜ್ಯದ ಕುರಿತಾದ ಸಂದೇಶ, ಕಾಣದಿರುವ ದೇವರ ರಾಜ್ಯದ ಕುರಿತಾದ ಸಂದೇಶ, ನಿತ್ಯ ರಾಜ್ಯದ ಕುರಿತಾದ ಸಂದೇಶ ಸಾರಲ್ಪಡಬೇಕಾಗಿದೆ. ಈ ಭೂಲೋಕದ ಕುರಿತಾದ ಸಂದೇಶ ಅಲ್ಲ, ಹಣದ ಕುರಿತಾದ ಸಂದೇಶ ಅಲ್ಲ, ಬಿಡುಗಡೆಯ ಕುರಿತದ್ದು, ಸ್ವಸ್ಥತೆಯ ಕುರಿತಾದದ್ದು, ಬರೀ ಈ ಕುರಿತಾದ ಐಶ್ವರ್ಯದ ಕುರಿತಾದದ್ದು ಇದು ಮಾತ್ರವಲ್ಲ ಪ್ರಿಯರೇ. ಹೌದು, ಇದೆಲ್ಲ ಸಭೆಗೆ ಬೇಕಾಗಿದೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಶ್ಚಾತ್ತಾಪದ ಸಂದೇಶ ಅವಶ್ಯಕತೆ ಇದೆ. ದೇವರ ರಾಜ್ಯದ ಕುರಿತಾದ ಸಂದೇಶ ಅವಶ್ಯಕತೆ ಇದೆ. ಈ ದಿವಸದಲ್ಲಿ ದೇವರ ರಾಜ್ಯದ ಕುರಿತಾದ ಸಂದೇಶ ಹೆಚ್ಚಾಗಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತೀವಿ, ಪವಿತ್ರಾತ್ಮನು ಕೂಡ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನು ಸಹ ಈ ರೀತಿಯಲ್ಲಿ ಅವ್ರೇನ್ ಮಾಡ್ತಾರಂತೆ, ನಮ್ಮ ಆಂತರ್ಯವನ್ನ ಬಲಪಡಿಸುವಂತೆ ಅವರು ಮಾತನಾಡುವವರಾಗಿದ್ದಾರೆ. ಪವಿತ್ರಾತ್ಮ ಮಾತಾಡುವಾಗ ನಮ್ಮ ಆಂತರ್ಯದ ಜೀವಿತ ಬಲಗೊಳ್ಳುವಂತೆ ಅವರು ಮಾತಾಡ್ತಾರೆ. ಶಾರೀರದ ಜೀವನ ಅಲ್ಲ ಪ್ರಿಯರೇ, ದೇವರಿಗೆ ನಮ್ಮ ಆಂತರ್ಯದ ಜೀವಿತ ಮುಖ್ಯ. ಅದಕ್ಕಾಗಿ ನೋಡ್ರಿ, ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಬರೀ ಆತ್ಮಕ್ಕೆ ಕುರಿತಾದದನ್ನೇ ಮಾತಾಡೋದನ್ನ ನಾವು ಕಾಣ್ತೇವೆ. ದೇವರಾಜ್ಯದ ಕುರಿತಾಗಿದ್ದನ್ನೇ ಮಾತಾಡೋದನ್ನ ನಾವು ಕಾಣ್ತೇವೆ. ಹಾಗಿದ್ರೆ
ಯೇಸುವಿಗೆ ಪರಲೋಕ ರಾಜ್ಯದ ಕುರಿತಾದ ಸಂದೇಶ ಮುಖ್ಯವಾಗಿರೋದಾಗಿದ್ರೆ ಈ ದಿವಸವೂ ಕೂಡ ಪರಲೋಕ ರಾಜ್ಯದ ಸಂದೇಶ ಅತೀ ಮುಖ್ಯವಾಗಿದೆ. ನೀವು ಬೇಕಿದ್ರೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನೀವು ನೋಡುವುದಾದ್ರೆ ಅದೊಂದೇ ಸುವಾರ್ತೆಯಲ್ಲಿ ಸುಮಾರು 54 ಬಾರಿ ಪರಲೋಕ ರಾಜ್ಯ ಪರಲೋಕ ರಾಜ್ಯ ಪರಲೋಕ ರಾಜ್ಯ ಅಂತ ಹೇಳಿ ನೀವು ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಗೆ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳ್ತದೆ. ಅಲ್ಲಿ ಏನಂತ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳ ಕೂಡ ಮಿಕ್ಕ ಎಲ್ಲವೂ ಸೇರಿಸಲ್ಪಡ್ತದೆ ಅಂತ ಹೇಳಿ. ಸೊ ಹಾಗಿದ್ರೆ ದೇವರ ರಾಜ್ಯವನ್ನೇ ದೇವರು ಮುಖ್ಯವಾಗಿ ಮೊದಲನೇದಾಗಿ ಪ್ರಾಮುಖ್ಯವಾದದ್ದಾಗಿ ಪ್ರೈಮ್ ಪ್ಲೇಸ್ ಅನ್ನು ಅದಕ್ಕೆ ಕೊಟ್ಟಿದ್ದಾರೆ. ಸೊ ಈ ದಿವಸದ ಸಭೆಯಾಗಿ ಉಜ್ಜೀವನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟ ಸಭೆಯಾಗಿರುವವರು ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಪ್ರಿಯರೇ. ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡುವುದಾದ್ರೆ ದೇವರ ಉಜ್ಜೀವನವನ್ನು ನಾವು ಕಾಣಲಿಕ್ಕೆ ಸಾಧ್ಯ, ದೇವರ ಚಿತ್ತವು ನೆರವೇರೋದನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿ ಮುಗಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ಮಹಿಮೆ ಸಲ್ಲಿಸ್ತೇವೆ. ದೇವರ ರಾಜ್ಯದ ಕುರಿತಾಗಿ ಮಾತನಾಡಿದ ದೇವರೇ, ದೇವರ ರಾಜ್ಯದ ಬೋಧಕನೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಕಡೆಯ ದಿನದ ಉಜ್ಜೀವನಕ್ಕಾಗಿ ಸಿದ್ಧವಾಗುತ್ತಿರುವ ನಮ್ಮನ್ನು ಕೂಡ ಈ ದೇವರಾಜ್ಯದ ಬೋಧಕರುಗಳಾಗಿ, ದೇವರಾಜ್ಯದ ಕರ್ತನೆ ಪ್ರಸಂಗಿಗಳಾಗಿ ನಮ್ಮನ್ನ ಎಬ್ಬಿಸು, ಅಭಿಷೇಕಿಸು ಕರ್ತನೆ. ಆದಿ ಸಭೆಯಲ್ಲಿ ಪೌಲ, ಪೇತ್ರ, ಯಾಕೋಬ, ಯೋಹಾನ ಬೋಧಿಸಿದ ಹಾಗೆ ನಾವು ಬೋಧಿಸುವವರಾಗಲಿ. ಹಾಗೆ ಮಾಡಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆಯೇ, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್.